ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಇವತ್ತಿನ ವಿಡಿಯೋ ಬಂದು ಆರ್ ಸಿ ಬಿ ಬಗ್ಗೆ. ಸೊ ನಿಮ್ಗೆ ಗೊತ್ತಿದೆ, ಆರ್ ಸಿ ಬಿ 2025 ಕಪ್ಪನ್ನು ವಿನ್ ಮಾಡಿ ನಮಗೆಲ್ರಿಗೂ ತುಂಬ ಖುಷಿನ ತಂದುಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ 2026ಗೆ ಅವರು ಪ್ರಿಪೇರ್ಡ್ ಆಗ್ತಾ ಇದ್ದಾರೆ. ಹಾಗೆ ತಂಡದಲ್ಲಿ ಹಲವಾರು ಚೇಂಜಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ಏನೇನು ಚೇಂಜಸ್ಗಳಾಗಿದ್ದಾವೆ ತಂಡದಲ್ಲಿ, ಸೊ ಯಾವ್ಯಾವ ಆಟಗಾರನ ಉಳಿಸ್ಕೊಳ್ತಾ ಇದ್ದಾರೆ, ಯಾವ ಆಟಗಾರನ ತಂಡದಿಂದ ಏನು ರಿಲೀವ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ಸೊ ಒಂದು ಕಳಪೆ ಪ್ರದರ್ಶನ ಅಥವಾ ನಿರೀಕ್ಷಿತ ಮಟ್ಟದ ಪ್ರದರ್ಶನ ಇಲ್ಲ ಅನ್ನೋ ಉದ್ದೇಶದಿಂದ ಈ ಒಂದು ಡಿಸಿಷನ್ ತಗೊಂಡಿರೋ ಹಾಗಿದೆ. ಸೊ ನಮ್ಮ ತಂಡದಿಂದ 8 ಜನರನ್ನು ರಿಲೀವ್ ಮಾಡ್ತಾ ಇದ್ದಾರೆ. 2026 IPLಗೆ 8 ಜನರು ನಮ್ಮ ತಂಡದಲ್ಲಿ, ಅಂದರೆ 2025 ಯಾರು ಆಡಿರ್ತಾರೆ ಸೊ ಅಂಥ 8 ಜನರನ್ನು ನಾವು ತಂಡದಲ್ಲಿ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವ್ರು ಯಾರ್ಯಾರು ಅನ್ನೋವಂಥದ್ದು ಈ ವಿಡಿಯೋದಲ್ಲಿದೆ. ಸೊ ಮೊದಲನೇದಾಗಿ ಲಿಯಾಮ್ ಲಿವಿಂಗ್ಸ್ಟೋನ್. ಇವರು ತಂಡಕ್ಕೋಸ್ಕರ 10 ಮ್ಯಾಚನ್ನು ಆಡಿರ್ತಾರೆ, ಬಟ್ ನಿರೀಕ್ಷಿತ ಮಟ್ಟದ ಪ್ರದರ್ಶನ ಬಂದಿರಲ್ಲ. ಜಸ್ಟ್ 112 ರನ್ ಮಾತ್ರ ಗಳಿಸಿರ್ತಾರೆ. ಆ್ಯಂಡ್ 5 ಮ್ಯಾಚ್ ಬೌಲಿಂಗ್ ಕೂಡ ಮಾಡಿದ್ದಾರೆ, ಬಟ್ 2 ವಿಕೆಟನ್ನು ತೊಗೊಂಡಿರ್ತಾರೆ. ಸೊ ಹಾಗಾಗಿ ಇವ್ರನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ಆ್ಯಂಡ್ ಸೆಕೆಂಡ್ ಒನ್ ಬಂದು ಮಯಾಂಕ್ ಅಗರ್ವಾಲ್. ಇವರು ದೇವದತ್ ಪಡಿಕ್ಕಲ್ ಅವ್ರಿಗೆ ಬದಲಿ ಆಟಗಾರನಾಗಿ ರಿಪ್ಲೇಸ್ಡ್ ಆಗಿ ಬಂದಿರ್ತಾರೆ. ಸೊ ಆ್ಯಸ್ ಪರ್ ರೂಲ್ಸ್ ಕಂಟಿನ್ಯೂ ಆಗ್ತಾ ಇಲ್ಲ. ಆ್ಯಂಡ್ ಮೂರನೇವರಾಗಿ ಬ್ಲೆಸಿಂಗ್ ಮಜರ್ಬಾನಿ, ಜಿಂಬಾಬ್ವೆ ಬೌಲರ್. ಇವರು ಕೂಡ ಅಷ್ಟೇ ಬದಲಿ ಆಟಗಾರನಾಗಿ ತಂಡ ಸೇರಿರ್ತಾರೆ. ಸೊ ಇವರು ಕೂಡ 2026 IPLಲ್ಲಿ ಆರ್ ಸಿ ಬಿಲಿ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ಫೋರ್ತ್ ಒನ್ ಟಿಮ್ ಸೈಫರ್ಟ್ ಅಂತ. ಸೊ ಇವರು ನ್ಯೂಜಿಲೆಂಡ್ನ ವಿಕೆಟ್ ಕೀಪರ್ ಆಗಿರ್ತಾರೆ. ಆ್ಯಂಡ್ ಜೋಕೋಬ್ ಬೆಥೆಲ್ ಏನು ತಂಡದಿಂದ ಹೊರಗಡೆ ಹೋಗ್ತಾರೆ. ಸೊ ಅಂಥ ಟೈಮಲ್ಲಿ ನಮ್ಮ ಆರ್ ಸಿ ಬಿನ ಬಂದು ಸೇರಿರ್ತಾರೆ. ಆ್ಯಸ್ ಪರ್ ರೂಲ್ಸ್ ಇವರು ಕೂಡ ನಮಗೆ ಕಂಟಿನ್ಯೂ ಆಗ್ತಾ ಇಲ್ಲ. ಆ್ಯಂಡ್ ಮೋಹಿತ್ ರಾಠಿ. ಸೊ ಇವ್ರಿಗೂ ಕೂಡ ನಮ್ಮ ತಂಡದಲ್ಲಿ, ಅಂದರೆ 2025 ಇವ್ರ ಟೀಮ್ನಲ್ಲಿ ಇದ್ದರೂ ಕೂಡ ಇವ್ರಿಗೆ ಆಡೋದ್ರಲ್ಲಿ ಚಾನ್ಸ್ ಸಿಕ್ಕಿರಲ್ಲ. ಸೊ ಹಾಗಾಗಿ ಅವ್ರನ್ನ ಕೂಡ ಕಂಟಿನ್ಯೂ ಮಾಡ್ತಾ ಇಲ್ಲ. ಆ್ಯಂಡ್ ಕರ್ನಾಟಕದ ಒನ್ ಆಫ್ ದ ಆಲ್ರೌಂಡರ್ ಮನೋಜ್ ಬಾಂಡ್ಗೆ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್, ಇವ್ರಿಗೊಂದು ಚಾನ್ಸ್ ಸಿಗಬೇಕಾಗಿತ್ತು ಅಂತ, ಯಾಕಂದರೆ ನಮ್ಮ ಕರ್ನಾಟಕದವರು. ಬಟ್ ಇವ್ರಿಗೂ ಕೂಡ ಅನ್ಫಾರ್ಚುನೇಟ್ಲಿ ಆಡೋ ಚಾನ್ಸ್ ಸಿಕ್ಕಿರಲ್ಲ. ಸೊ ಹಾಗಾಗಿ ಯಾಕಂದರೆ ಇವರ ಪ್ರದರ್ಶನ ಏನೋ ಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಿರಲ್ಲ. ಬಟ್ ಏನು ಆರ್ ಸಿ ಬಿ ಇವ್ರನ್ನ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಇಲ್ಲ. ಆ್ಯಂಡ್ ಸ್ಫೋಟಕ ಬ್ಯಾಟ್ಸ್ಮನ್ ಸ್ವಸ್ತಿಕ್ ಚಿಕಾರ. ಸೊ ಇವರು ಕೂಡ ಅಲ್ಲಿ ಕೆಲವು ಟೀಮ್ನಲ್ಲಿ ಆಡಿದಾಗ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದರು. ಸೊ ಬಟ್ ಆರ್ ಸಿ ಬಿಲಿ ಇವ್ರಿಗೂ ಕೂಡ ಆಡೋ ಚಾನ್ಸ್ ಸಿಕ್ಕಿಲ್ಲ. ಆ್ಯಂಡ್ ಇವರ ಸ್ಫೋಟಕತೆನ ಪ್ರದರ್ಶನ ಮಾಡಿಲ್ಲ ಅನ್ಕೋತೀನಿ, ಅಥವಾ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಅನ್ಫಾರ್ಚುನೇಟ್ಲಿ ಇವರು ಕೂಡ ನಮ್ಮ ಟೀಮಲ್ಲಿ ಕಂಟಿನ್ಯೂ ಆಗ್ತಾ ಇಲ್ಲ. ಆ್ಯಂಡ್ ಲಾಸ್ಟ್ ಒನ್ ಲುಂಗಿ ಎನ್ಗಿಡಿ, ದಕ್ಷಿಣ ಆಫ್ರಿಕಾದ ಒನ್ ಆಫ್ ದ ಬೆಸ್ಟ್ ಬೌಲರ್. ಓಕೆನಾ, ಇವ್ರಿಗೆ ಆಡಿರೋದೇ 2 ಮ್ಯಾಚು, ಬಟ್ 2 ಮ್ಯಾಚಲ್ಲಿ ಇವರು 4 ವಿಕೆಟನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಅವರು ಸಪ್ರೇಟಾಗೇನು ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ಒನ್ ಆಫ್ ದ ಬೆಸ್ಟ್ ಫೈನ್ ಬೌಲರ್. ಬಟ್ ಅನ್ಫಾರ್ಚುನೇಟ್ಲಿ ಆರ್ ಸಿ ಬಿ ಇವ್ರನ್ನ ಕೂಡ ತಂಡದಿಂದ ರಿಲೀವ್ ಮಾಡ್ಕೊಳ್ತಾ ಇದೆ. ಸೊ ಈ 8 ಜನರನ್ನು ಈ ವರ್ಷದ, ಅಂದರೆ 2026 IPLಗೆ ಈ 8 ಜನರನ್ನು ಟೀಮಿಂದ ರಿಲೀವ್ ಮಾಡ್ತಾ ಇದ್ದಾರೆ. ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ಉಳಿಸ್ಕೊಂಡಿರೋ 17 ಆಟಗಾರರು ಯಾರ್ಯಾರು ಅನ್ನೋದನ್ನು ಹೇಳ್ತೀನಿ. ಥ್ಯಾಂಕ್ ಯು.